ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮುಖಕ್ಕೆ ಹಚ್ಚುವಂಥ ಕ್ರೀಮನ್ನು ರೆಡಿ ಮಾಡ್ತಾಯಿದ್ದೀನಿ. ಮುಖದಲ್ಲಿ ಸುಕ್ಕಿದೆ, ನಮಗೆ ಮುಖದಲ್ಲಿ ಶೈನಿಂಗ್ ಇಲ್ಲ, ತುಂಬ ಡಲ್ ಇದೆ ಅಂತ ಅನ್ನೋರು ಈ ಕ್ರೀಮನ್ನು ರೆಡಿ ಮಾಡಿ ಹಚ್ಕೊಂಡ್ರೆ ನಿಮ್ಮ ಮುಖದ ಕಾಂತಿ ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪತಂಜಲಿ ಅವರ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಹಾಗೆ ವಿಟಮಿನ್ ಸಿ ಟ್ಯಾಬ್ಲೆಟನ್ನು ತೊಗೋಬೇಕು. ಹಾಗೆ ರೋಸ್ ವಾಟರು ಮತ್ತು ಶುದ್ಧವಾದ ಕೊಬ್ಬರಿ ಎಣ್ಣೆನ ಒಂದು ಸಣ್ಣ ಬಾಟ್ಲಲ್ಲಿ ಡೈಲಿ ಮಕ್ಕಳಿಗೆ ಹಚ್ಚೋಕ್ಕಂತಲೇ ತೆಗೆದಿಟ್ಟಿರ್ತೀನಿ. ಹೀಗಾಗಿ ಅದೇ ಸಣ್ಣ ಬಾಟ್ಲಿನ ತೊಗೊಂಡಿದ್ದೀನಿ. ಶುದ್ಧವಾದ ಕೊಬ್ಬರಿ ಎಣ್ಣೆನೇ ತೊಗೊಳ್ಳಿ. ನೋಡಿ, ಈ 4 ವಸ್ತುವನ್ನು ಸೇರಿಸ್ಕೊಂಡು ನಾವು ಒಳ್ಳೆ ಕ್ರೀಮನ್ನು ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಮೊದಲಿಗೆ ಇಲ್ಲಿ ಒಂದು ಬಟ್ಲ ತೊಗೋಬೇಕು. ಹಾಗೆ ಮೆಜರ್ಮೆಂಟಿಗೆ ನಮಗೆ ಒಂದು ಸ್ಪೂನನ್ನು ತೊಗೋಬೇಕು. ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ನೋಡಿ, 1 ಸ್ಪೂನು ಕೊಬ್ಬರಿ ಎಣ್ಣೆ. 1 ಸ್ಪೂನ್ ಕೊಬ್ಬರಿ ಎಣ್ಣೆಗೆ ಇಲ್ಲಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೋಬೇಕು. ಅಲೋವೆರಾ ಜೆಲ್ಲು ನೀವು ಯಾವ ಕಂಪ್ನಿದಾದರೂ ತೊಗೊಳ್ಳಿ, ತೊಂದರೆ ಇಲ್ಲ. ನೀವು ಡೈಲಿ ಯಾವ ಥರದ್ದು ಯೂಸ್ ಮಾಡ್ತಾಯಿದ್ದೀರೋ ಅಲೋವೆರಾ ಜೆಲ್ನ ಅದನ್ನೇ ತೊಗೊಳ್ಳಿ. ನಾನು ಯೂಸ್ ಮಾಡೋದು ಪತಂಜಲಿ ಅವರು ಅಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ ಡೈಲಿ, ಹೀಗಾಗಿ ನಾನು ಅದನ್ನೇ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ನೋಡಿ, 2 ಸ್ಪೂನು ಅಲೋವೆರಾ ಜೆಲ್ಲು, 1 ಸ್ಪೂನ್ ಕೊಬ್ಬರಿ ಎಣ್ಣೆಗೆ 2 ಸ್ಪೂನು ಅಲೋವೆರಾ ಜೆಲ್ಲು. ಈ ಲೆಕ್ಕ ಮೆಜರ್ಮೆಂಟಿಗೆ ನಾವು ಈ ಕ್ರೀಮನ್ನು ರೆಡಿ ಮಾಡಿದರೆ ಆರಾಮಾಗಿ 1 ತಿಂಗಳ ತನಕ ನಾವು ಯೂಸ್ ಮಾಡ್ಬೋದು. ನೋಡಿ, ಅಲೋವೆರಾ ಜೆಲ್ಲು ಫುಲ್ಲು ಗ್ರೀನ್ ಇದೆ. ಈಗ ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ನ ನಾವು ಪೂರ್ತಿ ಈ ರೀತಿ ನೋಡಿ ಮಿಕ್ಸ್ ಮಾಡ್ತಾ ಬಂದರೆ ನಮಗೆ ಸ್ವಲ್ಪ ವೈಟ್ ಕಲರಿಗೆ ಬರುತ್ತೆ, ಚೆನ್ನಾಗಿ ವೈಟ್ ಬರುತ್ತೆ. ಹಾಗೆ ನೋಡಿ, ಇಲ್ಲಿ ಕ್ರೀಮ್ ರೀತಿ ಆಗುತ್ತೆ. ಆ ಕೊಬ್ಬರಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಒಂದು ರೀತಿ ಇಲ್ಲಿ ಕ್ರೀಮ್ ರೀತಿ ರೆಡಿ ಆಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಬೇಕು. 2 ವಸ್ತುಗಳನ್ನು ಮೊದಲಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಚಮಚದಿಂದ ಈ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ನಾನು ಈಗ ಆಲ್ರೆಡಿ 3-4 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಈ ಕ್ರೀಮನ್ನು. ಇಲ್ಲಿ ನನಗೆ ಗೊತ್ತಿರೋಂಥದ್ದನ್ನು ಮಾತ್ರ ನಾನು ಈ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ಇದನ್ನು ನೀವೆಲ್ಲರೂ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಯಾರೆಲ್ಲ ಮುಖದಲ್ಲಿ ಸುಕ್ಕು ಅಂತ ಅನಿಸುತ್ತೋ ಅಥವಾ ಮುಖ ಶೈನಿಂಗ್ ಇಲ್ಲ ಅಂತ ಅನಿಸುತ್ತೋ ಅಂಥವ್ರು ಇದನ್ನು ಮಾಡಿಬಿಟ್ಟು ಒಂದು ಸಾರಿ ನೋಡಿ. ರಿಸಲ್ಟು ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ 1 ತಿಂಗಳಲ್ಲಿ. ಇದನ್ನು ಡೈಲಿ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆನೇ ಹಚ್ಕೊಂಡ್ಬಿಟ್ಟು, ಅಂದರೆ ಹಚ್ಚೋಕ್ಕಿಂತ ಮುಂಚೆ ನೀವು ಕ್ಲೀನಾಗಿ ಸೋಪಲ್ಲಿ ಮುಖ ತೊಳ್ಕೊಂಡು ಈ ಕ್ರೀಮನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಾರ್ಮಲ್ಲು ನೀರಿನಿಂದ ಮುಖ ತೊಳೆದ್ರೆ ಮುಗೀತು. ನೋಡಿ, ಇವೆರಡು ಮಿಕ್ಸ್ ಆದಮೇಲೆ ನೆಕ್ಸ್ಟು ನಾನು ರೋಸ್ ವಾಟರನ್ನ ತೊಗೊತಾ ಇದ್ದೀನಿ. ಇಲ್ಲಿ ರೋಸ್ ವಾಟರ್ ಒಂದು ಅರ್ಧ ಸ್ಪೂನ್ ಅಷ್ಟಾದರೆ ಸಾಕು. ಇನ್ನೂ ಕಮ್ಮಿ ತೊಗೊಂಡ್ರೂ ಬರುತ್ತೇನೆ ಈ ರೋಸ್ ವಾಟ್ರು. ಏನು ಜಾಸ್ತಿ ತೊಗೋಬೇಕು ಅಂತೇನಿಲ್ಲ. ತುಂಬ ಜಾಸ್ತಿ ಹಾಕಿದರೆ ಕ್ರೀಮ್ ನಮಗೆ ತುಂಬ ತೆಳು ಬರುತ್ತೆ. ಹೀಗಾಗಿ ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಅದನ್ನು ಹಾಕ್ಬಿಟ್ಟು ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಮಗೆ. ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಈಗ ನಾವು ವಿಟಮಿನ್ ಸಿ ಮಾತ್ರೆನ ನೋಡಿ ಟ್ಯಾಬ್ಲೆಟ್ನ ತಗೊಂಡು ಸ್ವಲ್ಪ ತುದಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು. ಈ 1 ಚಮಚ ಕೊಬ್ಬರಿ ಎಣ್ಣೆಗೆ 2 ಚಮಚ ಅಲೋವೆರಾ ಜೆಲ್ಲಿಗೆ ಇದು 1 ಮಾತ್ರೆ ಆದರೆ ಸಾಕು ನಮಗೆ. ಒಂದೇ ಆದರೆ ಸಾಕು. ರೋಸ್ ವಾಟರು ಒಂದು ಅರ್ಧ ಸ್ಪೂನ್ ಅಷ್ಟಾದರೂ ಸಾಕು. ಇನ್ನೂ ಕಮ್ಮಿ ಹಾಕಿದರೂ ಬರುತ್ತೆ. ಒಂದು 4-5 ಡ್ರಾಪ್ಸ್ ಹಾಕಿದರೂ ಸಾಕು ನಿಮಗೇನು.
ಜಾಸ್ತಿ ರೋಸ್ ವಾಟ್ರ್ ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ನೋಡಿ ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಇದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿದರೆ ನಮಗೆ ಒಳ್ಳೆ ಕ್ರೀಮ್ ರೆಡಿ ಆಗುತ್ತೆ. ನನಗೆ ಸುಮಾರು ದಿವಸದಿಂದ ಮುಖದಲ್ಲಿ ಪಿಂಪಲ್ಸ್ ಆಗಿ ಸುಮಾರು ದಿನದ ಕಲೆ ಹಾಗೆ ಉಳಿದಿತ್ತು. ಇದನ್ನು ಹಚ್ತಾ ಬರ್ತಾ ಇದ್ದಾಗೆ ನನ್ನ ಮುಖದ ಕಲೆ ಕೂಡ ಕಮ್ಮಿಯಾಗಿದೆ. ಹಾಗೆ ಮೂಗಿನ ಅಕ್ಕಪಕ್ಕ ನಮಗೆ ಸೈಡಿಗೆ ಕಡ್ತ ಬರ್ತಾಯಿತ್ತು ನನಗೆ. ಇದನ್ನು ಹಚ್ಚುತ್ತಾ ಇರೋದ್ರಿಂದ ಆ ಕಡ್ತ ಕೂಡ ನನಗೆ ಕಮ್ಮಿಯಾಗಿದೆ. ಯಾಕೆಂದರೆ ಕೆಲವೊಂದು ಸರಿ ಸ್ಕಿನ್ ಡ್ರೈ ಆದಾಗ ಈ ಮೂಗಿನ ಅಕ್ಕಪಕ್ಕ ನಮಗೆ ಕಡ್ತ ಬರುತ್ತೆ. ಅದು ಕೂಡ ಈ ಕ್ರೀಮಿಂದ ನಮಗೆ ಕಮ್ಮಿ ಆಗುತ್ತೆ. ಯಾಕೆಂದರೆ ವಿಟಮಿನ್ ಸಿ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು, ದೇಹಕ್ಕೂ ಕೂಡ ಒಳ್ಳೆಯದು ಟ್ಯಾಬ್ಲೆಟು. ನೋಡಿ ಈ ರೀತಿ ರೆಡಿ ಆದಮೇಲೆ ನೋಡಿ ಇದು ಹಚ್ಕೊಂಡ್ರೆ ನೋಡಿ ನಿಮಗೆ ಯಾವ ರೀತಿ ಶನಿ ಥರ ಕಾಣುತ್ತೆ. ನೋಡಿರಿ ಶೈನಿಂಗ್ ಕಾಣುತ್ತೆ. ಇದನ್ನು 1 ಅವರ್ 2 ಅವರ್ ಆದರೂ ನೀವು ಬಿಟ್ಟು ಮುಖ ತೊಳ್ಕೊಬೋದು. ಅರ್ಧ ಗಂಟೆಗೆ ತೊಳಿಬೇಕು ಅಂತೇನಿಲ್ಲ. ನಾನು ಪ್ರತಿ ಸಂಜೆ ಮುಖ ತೊಳೆದು ಆದಮೇಲೆ ಈ ಕ್ರೀಮನ್ನು ಹಚ್ಕೊತೀನಿ. ಅವಾಗ ಯಾವಾಗೂ ಪೌಡ್ರ್ ಹಚ್ಚಲ್ಲ ನಾನು ಆ ಟೈಮಲ್ಲಿ. ಇದನ್ನು ಕ್ರೀಮ್ ಹಚ್ಕೊಂಡು ರಾತ್ರಿ ತನಕ ನಾನು ಹಾಗೆ ಬಿಡ್ತೀನಿ. ರಾತ್ರಿ ಮಲಗೋ ಟೈಮಲ್ಲಿ ಒಂದು ಸರಿ ಹಾಗೆ ಮುಖ ತೊಳ್ಕೊಂಬಿಟ್ಟು ಮಲ್ಕೊತೀನಿ ನಾನು. ನಿಮ್ಮ ಟೈಮಿಂಗ್ ಯಾವಾಗ ನಿಮಗೆ ಅನುಕೂಲ ಆಗುತ್ತೋ ನೀವು ಆವಾಗೇ ನೀವು ಹಚ್ಕೋಬೋದು. ಬೆಳಗ್ಗೆ ನಾವು ಎದ್ದು ಬ್ರಷ್ ಮಾಡಿ ಆದಮೇಲೆ ಮುಖ ತೊಳೆದಿರ್ತೀವಿ, ಆವಾಗೂ ಕೂಡ ನಾವು ಹಚ್ಬಿಟ್ಟು, ಯಾಕೆಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಿರುತ್ತೆ. ಅವಾಗ ತಿಂಡಿ ಮಾಡೋ ತನಕನೂ ಕೂಡ ನಮಗೆ 1 ಅವರ್ 2 ಅವರ್ ಟೈಮ್ ಹೋಗಿದ್ದೆ ಗೊತ್ತಾಗಿರಲ್ಲ. ಆರಾಮಾಗಿ ನಾವು ಆ ಟೈಮಲ್ಲೂ ಕೂಡ ಇದನ್ನು ಹಚ್ಕೋಬೋದು. ಆಮೇಲೆ ನಾವು ಸ್ನಾನ ಮಾಡೋ ಟೈಮಲ್ಲಿ ಇದನ್ನು ತೊಳ್ಕೊಬೋದು. ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆ ಅಂತೂ ಮುಖದಲ್ಲಿ ಬಿಡಿ. ಅಂದರೆ ಈ ಕ್ರೀಮು ನಮಗೆ ಸ್ಕಿನ್ನಿಗೆ ಕೆಲಸ ಕೊಡುತ್ತೆ. ಹಚ್ಚಿಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಮುಖನ. ಅವು ಒಳ್ಳೆ ಶೈನಿಂಗ್ ಬರುತ್ತೆ ಮುಖ. ಹಾಗೆ ನಮ್ಮ ಸ್ಕಿನ್ಗೂ ಕೂಡ ಒಳಗಡೆ ಡೆಡ್ ಸ್ಕಿನ್ ಅಂಥದ್ದೆಲ್ಲವೂ ಕೂಡ ನಮಗೆ ಆ್ಯಕ್ಟಿವಿಟಿ ಆಗುತ್ತೆ. ಇದು ವ್ಯಾಸ್ಲಿನ್ ಡಬ್ಬ ನಾನು ಖಾಲಿಯಾಗಿತ್ತು. ಆ ವ್ಯಾಸ್ಲಿನ್ ಡಬ್ಬಕ್ಕೆ ನಾನು ಯಾವಾಗಲೂ ಹಾಕ್ಕೊಳ್ತೀನಿ. ವಾಶ್ ಮಾಡಿ ಈ ಡಬ್ಬನ ಈ ರೀತಿ ಕ್ರೀಮ್ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಮತ್ತು ಖಾಲಿ ಆದಮೇಲೆ ಮತ್ತೆ ಈ ಡಬ್ಬನ ಒಂದು ಸಾರಿ ತೊಳ್ಕೊಂಬಿಟ್ಟು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಈ ರೀತಿ ಕ್ರೀಮ್ ರೆಡಿ ಮಾಡಿಕೊಂಡು ಮತ್ತೆ ಇದರೊಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದನ್ನು ಆರಾಮಾಗಿ ನಾವು 1 ತಿಂಗಳ ತನಕ ಯೂಸ್ ಮಾಡ್ಬೋದು. ಈ ರೀತಿ ಒಂದು ಡಬ್ಬದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಡೈಲಿ ಸಂಜೆ ಟೈಮು ಅಥವಾ ನೈಟು ಹಚ್ಬೋದು. ನೀವು ನೈಟ್ ಹಚ್ಚಿಬಿಟ್ಟು ಹಾಗೆ ಕೂಡ ಮಲ್ಕೋಬೋದು, ತೊಂದರೆ ಏನಿಲ್ಲ. ನಾನು ಹಚ್ಕೊಂಡು ಮಲ್ಕೊಳಲ್ಲ, ಯಾಕೆಂದರೆ ಸ್ವಲ್ಪ ಆಯಿಲ್ ರೀತಿ ಇರುತ್ತಲ್ಲ ಮುಖಕ್ಕೆ, ಅಂದರೆ ಹಾಸಿಗೆಗೆಲ್ಲ ಹತ್ತುತ್ತೆ ಅಂತ ಅಂದ್ಬಿಟ್ಟು ನಾನು ಹಚ್ಕೊಂಡು ಮಲ್ಕೊಳಲ್ಲ. ಹೀಗಾಗಿ ಸಂಜೆ ಹಚ್ಕೊಂಡ್ಬಿಟ್ಟು ಮಲಗೋ ಟೈಮಿಗೆ ಮುಖ ತೊಳ್ಕೊಂಡು ಮಲ್ಕೊತೀನಿ. ನೋಡಿ ಈ ರೀತಿ ಒಂದು 4 ವಸ್ತುಗಳನ್ನು ಸೇರಿಸ್ಬಿಟ್ಟು ಒಂದು ಒಳ್ಳೆ ಕ್ರೀಮನ್ನು ರೆಡಿ ಮಾಡಿ ಈ ರೀತಿ ನಾವು ಡೈಲಿ ಹಚ್ಚೋದ್ರಿಂದ ನಮ್ಮ ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಡೈಲಿ ಹಚ್ಚೋದ್ರಿಂದ. ಸೊ ಇದೊಂದು ಒಳ್ಳೆಯ ಉಪಯುಕ್ತ ವಿಡಿಯೋ ಅಂತ ಅಂದ್ಕೊತೀನಿ. ಎಲ್ರಿಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.